ಶಬರಿಮಲೆ ಟ್ರಿಪ್ ಪಾರ್ಟ್ 2ಗೆ ಸ್ವಾಗತ. ಸೊ ಅಲ್ಲಿಂದ ನಾನು ಕರ್ಕೊಂಬಂದು ಇಲ್ಲಿ ಬಿಟ್ಟು ಡ್ಯಾನ್ಸ್ ಎಲ್ಲ ಮುಗೀತು. ನೋಡಿದ್ರೆ ಇಲ್ಲಿ ಒಳಗಡೆ ಬಿಡ್ತಾನೆ ಇಲ್ಲ. 2 ಅವರ್ಸ್ ಮೇಲೆ ಆಯಿತು ನಾವು ನಿಂತ್ಕೊಂಡು. ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಮ್ಮನ್ನು ಯಾರನ್ನೂ ಬಿಡ್ತಿಲ್ಲ. ಸೊ ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ. ನಾ ಪಂಪದಲ್ಲಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಎರಿಮಲೆಗೆ ಬಂದು ನೋಡಿದ್ರೆ ಎರಿಮಲೆಯಲ್ಲಿ ಫುಲ್ಲು ರಶ್ಶು. ಇದು ಆ್ಯಕ್ಚುಲಿ ನಡೆದಿದ್ದು ನವೆಂಬರ್ 16 ನೋಡಿದ್ರೆ ಬೆಳಗ್ಗೆ ಒಂದು ಗಾಡಿ ತಗ್ಲಾಕೊಂಬಿಟ್ಟಿದೆ. ಆಮೇಲೆ ಫೈರ್ ಇಂಜನ್ ಅವರು ಬಂದು ಎಸ್ಕಾರ್ಟ್ ಅಲ್ಲ ಸಾರಿ ಇವ್ರು ಏನಂತಾರೋ ಗೊತ್ತಿಲ್ಲ. ಸೊ ನೋಡಿ ಈ ಗಾಡಿ ಯಾವ ಥರ ಜಾರ್ಕೊಂಡು ಹೋಗಿದೆ. ಸೊ ಅವ್ರು ಬಂದೆಲ್ಲ ಇದು ಮಾಡಿಕೊಂಡು ಆಮೇಲೆ ಇವ್ರು ನಮ್ಮ ಸ್ವಾಮಿಗಳು ಬಂದರು. ಅಲ್ಲಿಂದ ರಿಟರ್ನು ನೋಡಿದ್ರೆ ನೋಡಿ ತುಂಬ ಗಾಡಿಗಳು. ನಾನು ಯಾವತ್ತೂ ನೋಡಿಲ್ಲ. ನಾನು ಬೇಜಾನ್ ಟ್ರಿಪ್ಗಳು ಮಾಡಿದ್ದೀನಿ ಶಬರಿಮಲೆದು. ಈ ರೀತಿ ಜನ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಮಾರನೇ ದಿನ ಮಧ್ಯಾಹ್ನ ಬಂದರು. ಅಲ್ಲಿಂದ ಬಂದು ಸ್ವಾಮಿ ಸ್ನಾನ ಮಾಡಬೇಕು, ಎಲ್ಲಾದರೂ ಒಳ್ಳೆ ಕಡೆ ಹೊಳೆಯಲ್ಲಿ ಹಾಕಿ ಅಂದರು. ಸೊ ದಿಂಡಿಗಲಿಗೆ ಬರೋ ರೋಡಲ್ಲಿ ಒಂದು ಚಿಕ್ಕ ಹೊಳೆ ಗೊತ್ತಿತ್ತು. ಇಲ್ಲಿ ಹಾಕ್ಕೊಂಡು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವರು ಸ್ವಲ್ಪ ಪೂಜೆ ಮಾಡ್ಕೋಬೇಕು ಅಂತಂದರು. ಸ್ವಲ್ಪ ಫ್ರೆಶ್ ಅಪ್ ಆಗಿದ್ರಲ್ವ, ಅವರು ಬೇರೆ ಟಯರ್ಡ್ ಆಗೋಗಿದ್ರು. ಅಲ್ಲಿಂದ ನಾವೆಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ಹಾಕಬೇಕು ಅಂತ ಊಟಕ್ಕೆ ಹಾಕಿದ್ರೆ ಊಟಕ್ಕೆ ಒಂದು ಜಾಗ ಸಿಕ್ತು, ಒಳ್ಳೆ ಜಾಗ. ನಿಯರ್ ಇದು ತೇನಿ ಹತ್ತತ್ರ ಬರುತ್ತೆ. ಸೊ ಅಲ್ಲಿ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಗಾಡಿಗಳು ಹಾಕ್ತಿದ್ರು. ಸೊ ನಮ್ಮ ಕರ್ನಾಟಕ ಗಾಡಿಗಳು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆಮೇಲೆ ನಮ್ಮ ಕಸ್ಟಮರ್ ಅವರು ಮೇಯ್ನ್ ಇವರೆಲ್ಲ ನೋಡ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು ಬೆಳಗ್ಗೆ ಬಂದು ಮತ್ತೆ ಊಟ ಮಾಡಿಕೊಂಡು ಮದುವೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲೆಲ್ಲ ಊಟ ಮಾಡಿಕೊಂಡು ಆರಾಮಾಗಿ ನೋಡಿ ನಮ್ಮ ಸ್ವಾಮಿಗಳೆಲ್ಲ ಟೋಟಲ್ ಒಂದು 7 ಜನ ಬಂದಿದ್ದಾರೆ. ಇದು ಹೈವೇ ಪಕ್ಕದಲ್ಲೇ ಲೊಕೇಟ್ ಆಗಿದ್ದೆ. ಇದನ್ನು ಅಡ್ರೆಸ್ ಇಲ್ಲಿ ಅಂತ ನಾನು ಹಾಕ್ತೀನಿ. ಆಮೇಲೆ ನೀವು ಯಾವಾಗಾದರೂ ಹೋದರೆ ಆ ಕಡೆ ನಿಮಗೆ ಈ ಥರ ಪೀಸ್ ಆಗಿರೋ ನಿಮಗೆ ಇದು ಸಿಗುತ್ತೆ. ಸೊ ಹಂಗೆ ಮುಂದೆ ಹೋಗ್ತಾ ನೋಡಿ